ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ ಅಂದರೆ ದಿನಾಂಕ 1/3/2026 ನಡೆದಂತಹ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ಓಕೆ, ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಒಂದು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ D2 ಇದೆ. ಹೌದಾ, ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ A2 ಆಗಿರ್ಬೋದು, B2 ಅಥವಾ C1 D1 ಈ ರೀತಿ ಯಾವುದೇ ಆಗಿರ್ಬೋದು. ಓಕೆ, ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರ್ತವೆ, ಆದರೆ ಬೇರೆ ಬೇರೆ ವರ್ಷನ್ ಕೋಡ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳಿರ್ತಾವೆ, ಅದರಲ್ಲಿ ಪ್ರಶ್ನೆಗಳು ಹಿಂದು ಮುಂದಾಗಿ ಬಂದಿರ್ತವೆ. ಓಕೆ, ಸೊ ಹಾಗಾಗಿ ಈಗ ನಾನು ಹೇಳುವಂತಹ ಕೀ ಉತ್ತರಗಳನ್ನು ನೀವು ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ಸಹ ನೀವು ಉಪಯೋಗಿಸಬಹುದು. ಓಕೆ, ಸೊ ಸದ್ಯಕ್ಕೆ ಮೊದಲನೇದಾಗಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಓಕೆ, ಮತ್ತೆ ಮುಂಬರುವಂತಹ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಕೀ ಉತ್ತರಗಳನ್ನು ಸಹ ನೋಡೋಣ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಗಣಿತ ವಿಷಯದ ಪ್ರಶ್ನೆಗಳು 41ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಏನಿದೆ ಅಂತಂದರೆ, ಮೊದಲನೇ ಪ್ರಶ್ನೆ, ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ. ಓಕೆ, ಸೊ ಸುತ್ತಳತೆ ಅಂದರೆ ಏನು? ಸುತ್ತಲೂ ಇರುವಂತಹ ಅಳತೆ. ಹೌದಾ, ಸೊ ಮೊದಲನೇದಾಗಿ ಈ ಒಂದು 4 ಕೂಡಿಸ್ಬೇಕು. 4, 3, 7, 5. ಹೌದಾ, 4, 3, 7, 7, 7, 14 ಆಗ್ತದೆ. ಓಕೆ, 14, 5, 19. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 19 ಸೆಂಟಿಮೀಟರ್ ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ 42ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 42ನೇ ಪ್ರಶ್ನೆ ಅಂತ ನೋಡೋದಾದರೆ, 12,056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಮತ್ತು ಶೇಷ ಆಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಭಾಗಾಕಾರ ಲೆಕ್ಕವನ್ನು ಮಾಡಬೇಕು. ಹೌದಾ, ಸೊ 12ರಿಂದ ಭಾಗಿಸೋಣ. 12 1 12, 0 0, 0ನ್ನು ಕೆಳಗೆ ಇಳಿಸ್ಕೊಳ್ತೀವಿ, ಭಾಗ ಹೋಗಲಿಲ್ಲ, ಅದಕ್ಕೆ ಇನ್ನೊಂದು 0 ಇಟ್ಕೊಳ್ತೀನಿ. ಆಮೇಲೆ 5 ಇಳಿಸ್ಕೊಳ್ತೀನಿ ನಾನು. ಓಕೆ, ಅದು ಸಹ ಭಾಗ ಹೋಗಲಿಲ್ಲ, ಮತ್ತೊಂದು 0. ಆಮೇಲೆ 6 ಇಳಿಸ್ಕೊಳ್ತೀನಿ. ಸೊ 12 24, 12 36, 12 48, 12 60 ಆಗುತ್ತೆ. ಬೇಡ, 12 48, 10 8 2 ಎಷ್ಟು ಬಂತು ನಮಗೆ? 0. ಓಕೆ, ಸೊ ಒಂದು ನಿಮಿಷ, ಸಾರಿ, 10ರಲ್ಲಿ 8 ಕಳೆದ್ರೆ 2, 6 2 8 0. ಓಕೆ, ನಮಗೆ ಬಂದಂಥ ಉತ್ತರ ಯಾವುದಪ್ಪ ಅಂತಂದರೆ ಮೊದಲನೇ ಉತ್ತರ. ಓಕೆ, ಸೊ ಇಲ್ಲಿ ನೋಡ್ಬೋದು 1004 ಭಾಗಲಬ್ಧ ಆಗಿರ್ತದೆ. ಹಾಗಾದರೆ ಇಲ್ಲಿ 1004 ಬರಬೇಕು ಮತ್ತು ಶೇಷ ಎಷ್ಟು ಬರಬೇಕಪ್ಪ ಅಂತಂದರೆ 8. ಸೊ ಹಾಗಾಗಿ ಮೊದಲನೇ ಉತ್ತರ ನಮಗೆ ಸರಿಯಾಗಿ ಬರ್ತದೆ. ಓಕೆ, 1004 ಮತ್ತು 8 ಅನ್ನುವಂಥದ್ದು. ಓಕೆ, ಸೊ 43ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಇದರ ಮುಂದೆ ಏನಿದೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಪ್ರಶ್ನೆಗಳಿದ್ದಾವೆ. ಓಕೆ, ಸೊ ಎರಡರಲ್ಲೂ ಒಂದೇ ಉತ್ತರ ಇರುತ್ತೆ, ಹಾಗಾಗಿ ಇವುಗಳನ್ನ ನೀವು ಕನ್ಸಿಡರ್ ಮಾಡ್ಬೋದು. ಈಗ 42ನೇ ಪ್ರಶ್ನೆಗೆ ಉತ್ತರ ಯಾವುದಾಗಿತ್ತು? ಮೊದಲನೇದಾಗಿತ್ತು 1004 ಮತ್ತು 8 ಅನ್ನುವಂಥದ್ದು. ಹಾಗಾದರೆ 43ನೇ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ ಪ್ರಶ್ನೆ ಅಂತಂದರೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ವೃತ್ತ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಏನು ಹೇಳಿದ್ದಾರೆ? ವೃತ್ತದ ಮೇಲಿನ ಬಿಂದು. ಓಕೆ, ಈ ಒಂದು ವೃತ್ತದ ಮೇಲಿನ ಬಿಂದುವನ್ನು ಇದನ್ನಂತ ಅಂತ ಅಂದ್ಕೊಳ್ಳೋಣ. ಮತ್ತು ವೃತ್ತ ಕೇಂದ್ರಕ್ಕಿರುವ, ಅಂದರೆ ವೃತ್ತ ಕೇಂದ್ರ ಇದು ಇರುವ ದೂರವನ್ನು ಅಂತ ಹೇಳಿದ್ದಾರೆ. ಸೊ ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಸೊ ಹಾಗಾದರೆ 43ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾದ ಉತ್ತರ, ತ್ರಿಜ್ಯ ಅನ್ನುವಂಥದ್ದು. ನೆಕ್ಸ್ಟ್, ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ ಅಂತ ಹೇಳಿದ್ದಾರೆ. ಸೊ ಲಘು ಕೋನ ಅಂತಂದ್ರೆ ಏನು? 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನು ನಾವು ಲಘು ಕೋನ ಅಂತ ಕರಿತೀವಿ. ಸೊ ಇದರಲ್ಲಿ 90ಕ್ಕಿಂತ ಕಡಿಮೆ ಇರುವುದು ಯಾವುದು? 80 ಡಿಗ್ರಿ ಅನ್ನುವಂಥದ್ದು. ಹೌದಾ, ಸೊ ಹಾಗಾದರೆ ಈ 44ನೇ ಪ್ರಶ್ನೆಗೆ 80 ಡಿಗ್ರಿ ಸರಿಯಾದ ಉತ್ತರ. ಓಕೆ, ಈ ಮತ್ತೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬಂತು. 41ನೇ ಪ್ರಶ್ನೆಗೆ ಯಾವುದಾಗಿತ್ತು? 19 ಸೆಂಟಿಮೀಟರ್ ಅನ್ನುವಂಥ ಉತ್ತರ ಆಗಿತ್ತು. ಓಕೆ, ಇಲ್ಲಿ ಏನು ಕೇಳಿದ್ದಾರೆ? ಪೆರಿಮೀಟರ್ ಅಂತ ಕೇಳಿದ್ದಾರೆ. ಪೆರಿಮೀಟರ್ ಅಂದರೆ ಇವುಗಳನ್ನೆಲ್ಲ ನಾವು ಎಡಿಷನ್ ಮಾಡಬೇಕು. ಹಾಗಾಗಿ 19 ಸೆಂಟಿಮೀಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಆಮೇಲೆ when 12,056 is divided by 12, the quotient and remainder is ಅಂತ ಕೇಳಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ 1004
ಹಾಗೂ N2 ಅನ್ನುವಂಥದ್ದಾಗಿತ್ತು. ನೆಕ್ಸ್ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಅ ಸರ್ಕಲ್ ಆ್ಯಂಡ್ ಅ ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ಕಾಲ್ಡ್ ಆ್ಯಸ್ ಅಂತ ಹೇಳಿದರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ರಲ್ಲಿರುವಂಥದ್ದು ರೇಡಿಯಸ್ ಆಗುತ್ತೆ. ಓಕೆ, ಹಾಗೆ 44ನೇ ಪ್ರಶ್ನೆಯನ್ನು ನೋಡೋಣ. ಅಮಾಂಗ್ ದ ಗಿವನ್ ಆಪ್ಷನ್ಸ್ ವಿಚ್ ಈಸ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ ಅಂತ ಕೇಳಿದ್ರು. ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಲೆಸ್ ದೆನ್ 90 ಡಿಗ್ರಿ. ಸೊ ಹಾಗಾಗಿ 80 ಡಿಗ್ರಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 45ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ ಈ 45ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ. ಅದೇನಂತಂದರೆ, ನೀವೆಲ್ಲರೂ ಈ ಒಂದು ಮೊರಾರ್ಜಿ ಎಕ್ಸಾಮ್ ತಯಾರಿ ನಡೆಸಿದ್ದೀರಾ ಅಂತಂದರೆ ಇದೇ ಥರನಾದಂತಹ ಇನ್ನೊಂದು ಎಕ್ಸಾಮ್ ಯಾವುದಪ್ಪ ಅಂತಂದರೆ ಈ ಒಂದು ಆದರ್ಶ ವಿದ್ಯಾಲಯ ಏನು ಎಕ್ಸಾಮ್ ಆಗಿರುತ್ತೆ. ಓಕೆ, ಇದು ಸಹ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ, ಗೋರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಶಾಲೆ. ಓಕೆ, ಸೊ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕವನ್ನು ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ವಿಸ್ತರಣೆ ಮಾಡಿದ್ದಾರೆ ಅಂತಂದರೆ ಮಾರ್ಚ್ 2, 2026ರವರೆಗೆ ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇವತ್ತು ದಿನಾಂಕ ಎಷ್ಟು? ಇವತ್ತು 1 ಮಾರ್ಚ್ 2026. ಓಕೆ, ಸೊ ಅಂದರೆ ನಾಳೆವರೆಗೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಅಂದರೆ ಈಗ ಸದ್ಯಕ್ಕೆ ಈ ವಿಡಿಯೋ ಮಾಡುವಾಗ ಈ ಒಂದು ನೋಟಿಸ್ ಬಂದಿರುವಂಥದ್ದು. ನೀವು ಈ ಒಂದು ದಿನಾಂಕ ಅಂದರೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಇನ್ನೂ ಮುಂದೆ ಹೋಗ್ಬೋದು ಅಥವಾ ಇದೇ ಕೊನೆಯ ದಿನಾಂಕ ಆಗ್ಬೋದು. ಸೊ ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಆದಷ್ಟು ಬೇಗ ಅವರೊಂದಿಗೆ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಈ ಪರೀಕ್ಷಾ ದಿನಾಂಕ ಯಾವಾಗಿದೆ ಅಂತಂದರೆ ಮಾರ್ಚ್ 22, 2026. ಓಕೆ, ಸೊ ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೀವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಈ ಒಂದು ತಯಾರಿ ನಡೆಸಿದರೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ಏನು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಸೊ ನಮ್ಮಲ್ಲಿ 2011ರಿಂದ 2025ರವರೆಗಿನ ಅಂದರೆ ಒಟ್ಟಾರೆಯಾಗಿ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವಂಥದ್ದಿದೆ. ಓಕೆ, ಸೊ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮ್ಮ ತಯಾರಿಯಾಗಿ ಬೇಕು, ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿ ಇರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಏನು ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದ್ದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡುತ್ತೇವೆ. ಓಕೆ, ಸೊ ಹಾಗಾದರೆ ಮತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಸೊ 44ನೇ ಪ್ರಶ್ನೆ ಒಳಗೂ ನಾವು ಬಿಡಿಸಿದ್ವಿ. ಸೊ ಈಗ 45ನೇ ಪ್ರಶ್ನೆ, 105ರ ದಶಮಾಂಶ ರೂಪ. ಓಕೆ, ಈಸಿ. ಏನಪ್ಪ ಅಂದರೆ ಮೊದಲಿಗೆ 5 ಬರಿಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಎಷ್ಟು 0 ಇದ್ದಾವೆ? 2 0. ಹಾಗಂದರೆ ಈ ಬಲಗಡೆಯಿಂದ 2 ಅಂಕಿಗಳನ್ನ ಬಿಟ್ಟು ನೀವು ಬಿಂದುವನ್ನು ಇಡಬೇಕಾಗತ್ತೆ. ಹಾಗಾದರೆ 0.05. ಓಕೆ, ಈ ಒಂದು ಆಪ್ಷನ್ ಎಲ್ಲಿದೆ? 1ನೇ ಆಪ್ಷನ್ ಇದೆ, 0.05 ಅನ್ನುವಂಥದ್ದು ಉತ್ತರ. ನೆಕ್ಸ್ಟ್ ಏನಿದೆ ಪ್ರಶ್ನೆ ಅಂತಂದರೆ, ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ 1 ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ವಾರ್ಷಿಕ ಅಂತಂದ್ರೇನು? 12 ತಿಂಗಳ ಆದಾಯ ಎಷ್ಟಿದೆ ಅಂತಂದರೆ 14,400 ಇದೆ. ನಮಗೆ ಕೇಳಿರೋದೇನು 1 ತಿಂಗಳದು. ಹಾಗಾದರೆ 12ರಿಂದ ಭಾಗಾಕಾರ ಮಾಡಬೇಕು. ಸೊ 12 ಒಂದಲೇ 12. ಸೊ 2 ಉಳಿಯುತ್ತೆ. ಇದನ್ನ ಕೆಳಗೆ ಇಳಿಸ್ಕೊಳ್ಳೋಣ. 12 24, 0 0. ಇದೊಂದು 0 ಕೆಳಗೆ ಇಳಿಸ್ಕೊಂಡ್ರೆ ಇನ್ನೊಂದು 0, ಇದೊಂದು 0 ಕೆಳಗೆ ಇಳಿಸ್ಕೊಂಡ್ರೆ ಇನ್ನೊಂದು 0. ಸೊ ಹಾಗಾದರೆ 1 ತಿಂಗಳ ಆದಾಯ ಎಷ್ಟಿದೆ ಅಂತಂದರೆ 1,200 ರೂಪಾಯಿಗಳು. ಆಪ್ಷನ್ ಎಲ್ಲಿದೆ? ಆಪ್ಷನ್ 2ರಲ್ಲಿ 1,200 ರೂಪಾಯಿಗಳು ಕರೆಕ್ಟ್. ಓಕೆ, 1 ತಿಂಗಳ ಆದಾಯ ಒಂದು. ನೆಕ್ಸ್ಟ್ 3,459ರಲ್ಲಿ 4ರ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. ಓಕೆ, ಸ್ಥಾನ ಬೆಲೆ. ಓಕೆ, ಅಂದರೆ ಇದು ಬಿಡಿ 10 100 ಅಂದರೆ 100ನೇ ಸ್ಥಾನದಲ್ಲಿ 4 ಇದೆ. ಅಂದರೆ 4ರ ಸ್ಥಾನ ಬೆಲೆ ಎಷ್ಟಾಯ್ತು ಇಲ್ಲಿ? 100 ಗುಣಾಕಾರ 4 400. ಹಾಗಾದರೆ ಈ ಆಪ್ಷನ್ ಎಲ್ಲಿದೆ? ಆಪ್ಷನ್ 2ರಲ್ಲಿದೆ. ಓಕೆ, 400 ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡೋಣ. ನಿಮಗೆಲ್ಲ ಈ ಒಂದು ಬೋರ್ಡ್ ಮಾಸ್ ರೂಲ್ ಅನ್ನೋದು ಗೊತ್ತೇ ಇದೆ ಅಂದ್ಕೊಳ್ತೀನಿ ನಾನು. BODMAS ಬೋರ್ಡ್ ಮಾಸ್ ಅನ್ನುವಂಥದ್ದು. ಇದೇನು? ಬಿ ಅಂತಂದ್ರೇನು? ಬ್ರಕೆಟ್ ಅನ್ನುವಂಥದ್ದು, ಹೌದಾ? O ಅಂದರೆ ಆಫ್ ಅನ್ನುವಂಥದ್ದು, ಡಿ ಅಂದರೆ ಡಿವಿಷನ್ ಅಥವಾ ಭಾಗಾಕಾರ, ಹೌದಾ? M ಅಂತಂದರೆ ಮಲ್ಟಿಪ್ಲಿಕೇಶನ್, ಹೌದಾ? ಮಲ್ಟಿಪ್ಲಿಕೇಶನ್. ಎ ಅಂತಂದರೆ ಎಡಿಷನ್, ಎಸ್ ಅಂತಂದರೆ ಸಬ್ಟ್ರಾಕ್ಷನ್, ಹೌದಾ? ಮೈನಸ್, ಪ್ಲಸ್,
ಗುಣಾಕಾರ, ಭಾಗಾಕಾರ, ಆಫ್ ಆ್ಯಂಡ್ ಬ್ರಾಕೆಟ್. ಓಕೆ, ಸೊ ಇದೇ ರೂಲ್ನಲ್ಲಿ ನಾವು ಈ ಒಂದು ಸಿಂಪ್ಲಿಫಿಕೇಷನನ್ನು ಸಾಲ್ವ್ ಮಾಡಬೇಕು. ಸೊ ಮೊದಲನೇದಾಗಿ ಇಲ್ಲಿ ಗುಣಾಕಾರ ನಿಮಗೆ ಕಾಣ್ತಿದೆ. ಸೊ ಹಾಗಾದರೆ 2 ಗುಣಾಕಾರ 1000 ಅಂತಂದರೆ 2000. ಆಮೇಲೆ ಅಧಿಕ್ 5 ಗುಣಾಕಾರ 100 ಅಂತಂದರೆ 500. ಆಮೇಲೆ ಅಧಿಕ್ 3 ಗುಣಾಕಾರ 1 ಅಂತಂದರೆ 3. ಸೊ ಇವನ್ನೆಲ್ಲ ಕೂಡಿದರೆ ನಮ್ಗೆ ಎಷ್ಟು ಬರುತ್ತೆ? 2503 ಅನ್ನುವಂಥದ್ದು ಬರ್ತದೆ. ಸೊ ಹಾಗಾದರೆ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು 2503. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂಕಲನ ಮಾಡಿರಿ ಎಂದಿದ್ದಾರೆ, ಅಂದರೆ ಕೂಡಿಸಬೇಕು. 2 ಗಂಟೆ 50 ನಿಮಿಷಗಳು ಮತ್ತು 3 ಗಂಟೆ 40 ನಿಮಿಷಗಳು ಅಂತ ಹೇಳಿದ್ದಾರೆ. ಇವು ಎರಡನ್ನು ನಾವು ಕೂಡಿಸಬೇಕು. ಮೊದಲನೇದಾಗಿ ನಾವು ಗಂಟೆಗಳನ್ನ ಮಾತ್ರ ಕೂಡಿಸಿಕೊಳ್ಳೋಣ. ಸೊ 2 ಮತ್ತು 3 5 ಗಂಟೆ ಆಯಿತು. ಹೌದಾ? ಆಮೇಲೆ 50 ನಿಮಿಷಗಳು ಮತ್ತು 40 ನಿಮಿಷಗಳು. 50 ಮತ್ತು 40 ನಿಮಿಷಗಳು ಅಂತಂದರೆ ಎಷ್ಟು? 90 ನಿಮಿಷ. ಹೌದಾ? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 1 ಗಂಟೆಯಲ್ಲಿ 60 ನಿಮಿಷ ಇರ್ತದೆ. ಹೌದಾ? ಸೊ 60 ನಿಮಿಷ ಇದರಲ್ಲಿ ಕಳೆದ್ರೆ 30 ನಿಮಿಷ ಉಳಿತು. ಹಾಗಾದರೆ ಈ 60 ನಿಮಿಷಗಳನ್ನ ಇಲ್ಲಿ ತೊಗೊಂಬಂದರೆ ಎಷ್ಟು? 6 ಗಂಟೆ ಆಯ್ತಲ್ವ? ಸೊ 6 ಗಂಟೆ 30 ನಿಮಿಷ. ಹೌದಾ? 6 ಗಂಟೆ 30 ನಿಮಿಷ ಈ ಒಂದು ಸರಿಯಾದ ಉತ್ತರ ನಮಗೆ ಎಲ್ಲಿದೆ? ಆಪ್ಷನ್ ನಂಬರ್ 3ರಲ್ಲಿ ಇದೆ. 6 ಗಂಟೆ 30 ನಿಮಿಷ ರೈಟ್ ಆನ್ಸರ್. ಹಾಗೆ ಮತ್ತೆ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಬಂತು. ಓಕೆ, ಸೊ ಇಂಗ್ಲೀಷ್ ಮಾಧ್ಯಮದಲ್ಲಿ 45ನೇ ಪ್ರಶ್ನೆಗೆ 1ನೇ ಉತ್ತರ ಆಗಿತ್ತು 0.05 ಅನ್ನುವಂಥದ್ದು. ಹಾಗೆ 46ನೇ ಪ್ರಶ್ನೆಗೆ ಆ್ಯನ್ಯುವಲ್ ಇನ್ಕಮ್ ಇಷ್ಟು ಕೊಟ್ಟಿದ್ದಾರೆ, ಮಂತ್ಲಿ ಇನ್ಕಮ್ ಕೇಳಿದರು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ 1200 ಅನ್ನುವಂಥ ಉತ್ತರ ಬಂದಿತ್ತು. ಹಾಗೆ ಈ ಒಂದು 47ನೇ ಪ್ರಶ್ನೆಗೆ ರೈಟ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 4 ಅಂತ ಕೇಳಿದರು. ಸೊ ಇದಕ್ಕೆ 400 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. 48ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಸಿಂಪ್ಲಿಫಿಕೇಷನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 2503 ಅಂತ ಆಗಿತ್ತು, 4ನೇ ಆಪ್ಷನ್ನು. ಹಾಗೆ 49ನೇ ಪ್ರಶ್ನೆ ಆ್ಯಡ್ ದ ಫಾಲೋವಿಂಗ್, ಈ ಟೈಮ್ ರಿಲೇಟೆಡ್ ಕ್ವಶನ್ ಆಗಿತ್ತು. ಇದಕ್ಕೆ 6 hours 30 minutes ಸರಿಯಾದ ಉತ್ತರ ಆಗಿತ್ತು. ಸೊ 49ನೇ ಪ್ರಶ್ನೆಗೆ 3ನೇ ಒಂದು ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. 50ನೇ ಪ್ರಶ್ನೆಗೆ. ಸೊ ಇಲ್ಲಿವರೆಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ, ಹಾಗೆ ಶೇರನ್ನು ಸಹ ಮಾಡಿ. ನೆಕ್ಸ್ಟ್ 50ನೇ ಪ್ರಶ್ನೆಯನ್ನು ನೋಡೋಣ. ಆಯತಗಣದ ಜಾಲಾಕೃತಿಯು ಅಂತ ಕೇಳಿದ್ದಾರೆ. ಹೌದಾ? ಇದನ್ನು ಇಂಗ್ಲೀಷ್ನಲ್ಲಿ ಏನಿದೆ ಅಂತಂದರೆ ನೆಟ್ವರ್ಕ್ ಆಫ್ ಕ್ಯೂಬಾಯ್ಡ್ ಅಂತ ಹೇಳಿದ್ದಾರೆ. ಓಕೆ, ಮೊದಲನೇದಾಗಿ ಕ್ಯೂಬಾಯ್ಡ್ ಹೇಗಿರುತ್ತೆ ಅಂತ ನೋಡೋದಾದರೆ ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಕ್ಯೂಬಾಯ್ಡ್ ಅನ್ನುವಂಥದ್ದು ಈ ರೀತಿಯಾಗಿ ಇರುತ್ತೆ. ಹೌದಾ? ಈ ಒಂದು ಏನು ಬಾಕ್ಸ್ ಕಾಣ್ತಿದೆ ಇದನ್ನು ನೀವು ಬಿಚ್ಚಿ ಇಟ್ಟಾಗ ಈ ರೀತಿ ಕಾಣುತ್ತೆ ನೋಡ್ರಿ. ಈ ರೀತಿ 4 ಒಂದು ಚಿತ್ರಗಳು ಬರುತ್ತೆ, ಆಮೇಲೆ ಸೈಡು 2. ಓಕೆ, ಅಂದರೆ ಇದನ್ನು ಮರಳಿ ಜೋಡಿಸಿದಾಗ ನಿಮಗೆ ಈ ಒಂದು ಬಾಕ್ಸ್ ಬರುತ್ತೆ. ಸೊ ಹಾಗಾದರೆ ಈ ರೀತಿಯಾಗಿ ಇರುವಂತಹ ಆಪ್ಷನ್ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಸೊ ಹಾಗಾದರೆ ಆ ರೀತಿ ಕಾಣುವಂಥದ್ದು ಎಲ್ಲಿದೆ? ಇಲ್ಲಿ ಆಪ್ಷನ್ ನಂಬರ್ 1ರಲ್ಲಿ ಇದೆ. ಹಾಗಾದರೆ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ನೆಕ್ಸ್ಟ್ 51ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮೊದಲನೇ ಅಂಕಿ ನೋಡೋಣ. ಎಲ್ಲದರಲ್ಲೂ 5 5 5 ಅಂತ ಇದೆ. ಇಲ್ಲಿಯೂ ಸಹ ಆಪ್ಷನ್ಗಳಲ್ಲೂ ಸಹ 5 ಇದೆ. ಓಕೆ, ಇಳಿಕೆ ಕ್ರಮ ಅಂತಂದ್ರೇನು? ಈ ರೀತಿ. ಹೌದಾ? ಅಂದರೆ ಮೊದಲಿಗೆ ಏನು ಬರಬೇಕು? ನಾವು ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಹೌದಾ? ಮೊದಲಿಗೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಸೊ ಆನಂತರ 2ನೇ ಒಂದು ಅಂಕಿಯನ್ನು ನೋಡೋಣ. ಇಲ್ಲಿ 4 ಇದೆ, ಬರಲ್ಲ. 3 9 ಇದೆ. ಓಕೆ, ಹಾಗಂದರೆ 9 ಬರಬೇಕು ನಮಗೆ 2ನೇದು. ಸೊ ಹಾಗಾದರೆ ಈ ಒಂದು ಆಪ್ಷನ್ನು ಈ ಒಂದು ಆಪ್ಷನ್ ಹೋಯಿತು. ಹೌದಾ? ಆಮೇಲೆ 3ನೇದಕ್ಕೆ ಯಾವ್ದು ಬರಬೇಕು ನಮಗೆ? 9 ಆದಮೇಲೆ ಇನ್ನೊಂದು 9. ಓಕೆ, ಈಗ ಉಳಿದಿರುವಂಥ ಆಪ್ಷನ್ಗಳು ಕೇವಲ ನಮಗೆ ಇವೆರಡು. ಹೌದಾ? ಮೊದಲಿಗೆ ಹಾಗಾದರೆ ಈ 2 ಆಪ್ಷನ್ಗಳನ್ನ ಕಂಪೇರ್ ಮಾಡೋಣ. ಇಲ್ಲಿ ಸಹ ಸೇಮ್ ಅಂಕಿ ಕಾಣ್ತಿದೆ, ಆದರೆ ಇಲ್ಲಿ ನೋಡಿ 5749 ಇದೆ, ಇಲ್ಲಿ 5300 ಇದೆ. ಸೊ 5700 ದೊಡ್ಡದಲ್ವಾ? ಸೊ ಹಾಗಾಗಿ ಆಪ್ಷನ್ 2 ಸಹ ಹೋಗುತ್ತೆ. ಸೊ ಹಾಗಾದರೆ ನಮಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ
ಆಪ್ಷನ್ ನಂಬರ್ 1. ಹೌದಾ, ಈ ಒಂದು ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇವೆ. ಹೌದಾ, ಆಮೇಲೆ ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವ ಸಂಖ್ಯೆ ಎಲ್ಲ ಸಂಖ್ಯೆಗಳನ್ನು ಭಾಗಿಸಬಹುದು ಅಂತ ಅರ್ಥ. ಸೊ ಹಾಗಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ 1 ಎಲ್ಲ ಸಂಖ್ಯೆಗಳನ್ನ ಭಾಗಿಸುತ್ತೆ. ಸೊ ರೈಟ್ ಆನ್ಸರ್, ವೆರಿ ಈಸಿ ಕ್ವಶನ್. 52ನೇದು 1. ನೆಕ್ಸ್ಟ್, ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಓಕೆ, ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಹೌದು. ಆಮೇಲೆ ಏನಂತ ಇದೆ, ಪ್ರತಿ ಸೋಪಿನ ಬೆಲೆ 18 ರೂಪಾಯಿ ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳಿದ್ದಾರೆ. ಓಕೆ, ಇದನ್ನು 2 ರೀತಿ ಮಾಡ್ಬೋದು. 1 ಸೋಪಿಗೆ 18 ರೂಪಾಯಿ ಅಂತಂದರೆ 3 ಸೋಪಿಗೆ ಎಷ್ಟು ಅಂತ ಈ ರೀತಿ ಕೂಡಿಸಬಹುದು, ಅಥವಾ 18 ಗುಣಾಕಾರ 3 ಮಾಡ್ಬೋದು. 3 × 24, 3 × 3 4 5 54 ರೂಪಾಯಿ ಬಂತು. ಸೊ ಹಾಗಾದರೆ 3 ಸೋಪುಗಳ ಬೆಲೆ 54 ರೂಪಾಯಿ. 53ನೇ ಆಪ್ಷನ್ನು, 53ನೇ ಪ್ರಶ್ನೆಗೆ 3ನೇ ಆಪ್ಷನ್. ಓಕೆ, ಸರಿಯಾದ ಉತ್ತರ. ಆಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಒಂದು ಸ್ವಲ್ಪ ಇದು ಕನ್ಫ್ಯೂಷನ್ ಇರುವಂತಹ ಪ್ರಶ್ನೆ. ಯಾಕಂತಂದರೆ, ಸೊ ಪ್ರತಿಬಿಂಬ ಅಂತಂದರೆ ಈ ಡ್ಯಾಡ್ ಅನ್ನುವಂಥ ಪದ ಏನಿದೆ, ಇದರ ಪಕ್ಕ ನಾವು ಏನು ಕನ್ನಡಿ ಇಟ್ಟರೆ ನಿಮಗೆ ಯಾವ ರೀತಿ ಕಾಣುತ್ತೆಪ್ಪ ಅಂತಂದರೆ ಈ ರೀತಿಯಾಗಿ ಕಾಣುತ್ತೆ. ಇದು ಡಿ ಎ ಹಾಗೆ ಇರುತ್ತೆ, ಡಿ ಮಾತ್ರ ಈ ರೀತಿ ಉಲ್ಟಾ ಹೊಳುತ್ತೆ ಪ್ರತಿಬಿಂಬ. ಓಕೆ, ಅದೇ ರೀತಿ ಈ ದ್ಯಾಟ್ ಅನ್ನೋದನ್ನು ನಾವು ಇದರ ಪಕ್ಕ ಒಂದು ಏನು ಕನ್ನಡಿ ಇಟ್ಟರೆ ಹೇಗೆ ಕಾಣುತ್ತೆ ಅಂತಂದರೆ TAHT ಅಂತ ಕಾಣುತ್ತೆ. ಹಾಗೆ ಮಾಮ್ ಅನ್ನುವಂಥದ್ದು ಅದೇ ರೀತಿ ಇದೆ. ಓಕೆ, ಆಮೇಲೆ EVE ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅಂತಂದರೆ ಈ ರೀತಿ ನಿಮಗೆ ಕಾಣಿಸಿಗುತ್ತೆ. ಓಕೆ, ಸೊ ಇದರಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುವಂತಹ ಪ್ರಶ್ನೆ, ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೋಡ್ಬೋದು ನೀವು ಮೂಲ ಪದ ಅಂದರೆ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡ್ಬೋದು ಈ DAD ಈ ರೀತಿ ಇದೆ. ಸೊ ಇಲ್ಲಿಯೂ ಸಹ ಒಂದು ಸ್ವಲ್ಪ ನೋಡಿದರೆ ನಿಮಗೆ ಅದು ಮೂಲ ಪದಂತೆ ನಿಮಗೆ ಕಾಣ್ತಿಲ್ಲ. ಅದೇ ರೀತಿ EVE ಅನ್ನೋದು ಕಾಣ್ತಿಲ್ಲ, ಮೊದಲು ಇದ್ದ ಥರನೇ. THAT ಅನ್ನೋದು ಕಾಣ್ತಿಲ್ಲ, ಬದಲಾಗಿ ಮಾಮ್ ಅನ್ನುವಂಥದ್ದು ಮೊದಲು ಹೇಗಿದೆ ಹಾಗೇ ಇದೆ. ಹೌದಾ, ಸೊ ಇದರಲ್ಲಿ ಆಮೇಲೆ TAHT ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತಂದರೆ ಇವೆಲ್ಲೂ 3 ಏನು ಅಕ್ಷರಗಳು ಅಥವಾ ಸ್ಪೆಲ್ಲಿಂಗ್ ಇರುವಂಥ ಅಕ್ಷರಗಳು. ಈ THAT ಅನ್ನುವಂಥದ್ದು 4 ಅಕ್ಷರ ಇರುವಂಥದ್ದು ಪದ ಆಗಿದೆ. ಹೌದಾ, ಸೊ ಇದೆಲ್ಲ. ಆಮೇಲೆ ಇನ್ನೊಂದು ನೋಡಬೇಕು ನೀವೇನಂತಂದರೆ ಇಲ್ಲಿ ಮೊದಲಿಗೆ ಡಿ ಇದೆ, ಇಲ್ಲಿಯೂ ಸಹ ಡಿ ಇದೆ. ಆಮೇಲೆ ಎರಡನೇಕ್ಕೂ ಎ ಇದೆ, ಎರಡನೇದಕ್ಕೆ ಎ ಇದೆ. ಅದೇ ರೀತಿ ಇಲ್ಲಿ ಮೊದಲಿಗೆ ಇ ಇದೆ, ಇ ಇದೆ, ವಿ ಇದೆ, ವಿ ಇದೆ. ಆದರೆ ಇಲ್ಲಿ ಎರಡನೇ ಆಪ್ಷನಲ್ಲಿ ನೋಡಿ, ಮೊದಲಿಗೆ ಟಿ ಇದೆನಾ, ಟಿ ಇದೆ. ಎರಡನೇಕ್ಕೆ ಎಚ್ ಇದೆ, ಬಟ್ ಇಲ್ಲಿ ಎ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ನಾವು ಈ ಒಂದು ಆಪ್ಷನ್ 2 ಅನ್ನು ಸರಿಯಾದ ಉತ್ತರ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದನ್ನು ನಮ್ಮ ಇಲಾಖೆಯಿಂದ ಏನು ಕೀ ಉತ್ತರಗಳನ್ನ ಬಿಟ್ಟಾಗ ಕನ್ಫರ್ಮೇಷನ್ ಆಗುತ್ತೆ. ಹೌದಾ, ಅದರ ಬದಲಾಗಿ ಈ ರೀತಿ ಕ್ವಶನ್ ಕೇಳಿದರೆ ಅವರು ಯಾವ ರೀತಿ ಅಂತಂದರೆ, ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇದೆ ಅಂತ ಕೇಳಿದರೆ ನಾವು ಈಸಿಯಾಗಿ MOM ಅನ್ನುವಂಥದ್ದನ್ನು ಮಾರ್ಕ್ ಮಾಡ್ಬೋದಾಗಿತ್ತು. ಸದ್ಯಕ್ಕೆ ಇರಲಿ, ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ 50. ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಬಂತು. ಮೊದಲನೇದು ಸರಿಯಾದ ಉತ್ತರ ಇದಾಗಿತ್ತು. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಒಂದು ನಿಮಿಷ, 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ನಂಬರ್ 1 ಆಗಿತ್ತು. ಹಾಗೆ 52ನೇ ಪ್ರಶ್ನೆಯನ್ನು ವಿಚ್ ನಂಬರ್ ಇಸ್ ದಿ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್ ಅಂತ ಕೇಳಿದರೆ ಆಪ್ಷನ್ 1 ಆಗಿತ್ತು. ಹಾಗೆ 53ನೇ ಪ್ರಶ್ನೆ ರಮಾ ಅಂತಾಗಿತ್ತು. 3 ಬುಕ್ಗಳನ್ನ ತೆಗೆದುಕೊಳ್ಳುವಂತಹ ಪ್ರಶ್ನೆ ಆಗಿತ್ತು ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಇರುವಂಥದ್ದು. ಹಾಗೆ 54ನೇ ಪ್ರಶ್ನೆ ಆವಾಗಲೇ ಹೇಳ್ದಂಗೆ ಸದ್ಯಕ್ಕೆ ಈ ಒಂದು ಉತ್ತರವನ್ನು ನಾವು ಕನ್ಸಿಡರ್ ಮಾಡೋಣ. ಹಾಗೆ 55ನೇ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ, TN = N × N+1/2 ಅನ್ನುವಂಥದ್ದು. ಓಕೆ, ಸೊ ಇವುಗಳಲ್ಲಿ ನಾವು N = 2 ಅಂತ ಇಟ್ಟರೆ ನಮಗೆ 3 ಅನ್ನುವಂಥದ್ದು ಬರ್ತದೆ. ಓಕೆ, 3 ಇಲ್ಲಿದೆ, ಸರಿಯಾದ ಉತ್ತರ ಆಗ್ತದೆ. ಅದ್ರ ಬದಲಾಗಿ N ಅಂತ ಇಲ್ಲಿ 3 ಇಟ್ಟರೆ ನಾವು 6 ಅನ್ನುವಂಥ ಉತ್ತರ ಬರ್ತದೆ. ಓಕೆ, ಇಲ್ಲಿ ಇದೆ.
ಅದ್ರ ಬದಲಾಗಿ ಅಂದರೆ n = 4 ಅಂದರೆ ನಿಮಗೆ ಎಲ್ಲೆಲ್ಲಿ n ಕಾಣ್ತಿದೆ ಅಲ್ಲಿ ನೀವು 4 ಇಡಬೇಕು. ಹೌದಾ? ಆವಾಗ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಉತ್ತರ ಎಷ್ಟು ಬರ್ತದೆ? ಆವಾಗ 10 ಅನ್ನೋಂಥದ್ದು ಬರ್ತದೆ. ಇದು ಸಹ ಇದೆ. ಓಕೆ, ಸೊ ಹಾಗಾದರೆ ನಮಗೆ ಈ ಒಂದು ಸೂತ್ರದಲ್ಲಿ ಯಾವುದೇ ಅಂಕೆಯನ್ನು ಇಟ್ಟರು ನಮಗೆ ಉತ್ತರ 5 ಅಂತ ಬರೋದಿಲ್ಲ. ಸೊ ಹಾಗಾಗಿ ತ್ರಿಭುಜ ಸಂಖ್ಯೆ ಅನ್ನುವಂಥದ್ದು ಅಲ್ಲ ಅಂತ ಕೇಳಿದರೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 5 ಅನ್ನುವಂಥದ್ದು. ಓಕೆ, ಸೊ ಈಗ ನಾನು ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮುಂಬರುವಂಥ ವಿಡಿಯೋಗಳಲ್ಲಿ ಇದೇಕೆ ಹೀಗೆ ಅನ್ನುವಂಥದ್ದು ನಾನು ತುಂಬ ವಿಸ್ತರಣೆ ಮಾಡಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಹಾಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 56ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯ ಇರುವ ಪುಸ್ತಕಗಳ ದರಪಟ್ಟಿ ಹೀಗಿದೆ ಅಂತ ಹೇಳಿದರೆ, ಓಕೆ, ಮೊದಲನೇದಕ್ಕೆ 7 ರೂಪಾಯಿ, 14 ರೂಪಾಯಿ, 5.5 ರೂಪಾಯಿ. ರವಿ ಪುಸ್ತಕದ ಅಂಗಡಿಯಿಂದ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಅಂಗಡಿಯವನಿಗೆ ನೀಡಬೇಕಾದ ಹಣವೆಷ್ಟು? ಎಲ್ಲದರನ್ನು ನೀವು ಕೂಡಿಸಬೇಕು. 7.50, 14.00, 5.50. ಓಕೆ, ಸೊ 0, 5, 5, 10, ಪಾಯಿಂಟ್ 7, 5, 12, 12, 4, 16, ಇದೊಂದು 17. ಓಕೆ, ಇದೊಂದು 1, 2. ಸೊ ಎಷ್ಟು ಬಂತು ನಮಗೆ ಉತ್ತರ? 27 ರೂಪಾಯಿಗಳು ಬಂತು. ಸೊ ಹಾಗಾದರೆ ಎಲ್ಲಿದೆ? ಆಪ್ಷನ್ ನಂಬರ್ 3ರಲ್ಲಿದೆ. ಹೌದಾ? ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ನೆಕ್ಸ್ಟ್ 57ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ಇಲ್ಲಿ? ಈ ಒಂದು ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಸುಲಭ ರೂಪದಲ್ಲಿ ಅಂತಂದರೆ ನಾವು ಕಟ್ತಾ ಹೊಡಿಬೇಕು ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದನ್ನು ನೋಡೋದಾದರೆ 8 1 8 2 8 1 8 2. ಓಕೆ, ಸೊ ಇದನ್ನು ನಾವು ಸದ್ಯಕ್ಕೆ 4ರಿಂದ ಹೊಡೋಣ. 4 6 24, 4 1 4, 4 8 32 ಆಗ್ತದೆ. ಆಮೇಲೆ 6 1 6, 3 18. ಸೊ ನಮಗೆ ಉತ್ತರ ಯಾವ್ದು ಬರಬೇಕು? ಇಲ್ಲಿ ಎಷ್ಟು ಬಂದಿದ್ದು ನಮಗೆ? 2ನೇ 1 ಬಂದಿತ್ತು, ಇಲ್ಲಿ 3ನೇ 1 ಬಂದಿತ್ತು. ಎಲ್ಲಿದೆ 2ನೇ 1? ಓಕೆ, ಆಪ್ಷನ್ ನಂಬರ್ 2ರಲ್ಲಿ ಇದೆ ನೋಡಿರಿ. 2ನೇ 1 ಮತ್ತು 3ನೇ 1 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಹಾಗೆ 58ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ಪ್ರಶ್ನೆ? 600 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿ. ಓಕೆ, ಮೀಟರ್ಗೆ. ಓಕೆ, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 100 ಸೆಂಟಿಮೀಟರ್ ಅಂತಂದರೆ 1 ಮೀಟರ್. ಇಲ್ಲಿ ಏನು ಕೊಟ್ಟಿದ್ದಾರೆ? 600 ಮೀಟರ್ ಅಂತ ಕೊಟ್ಟಿದ್ದಾರೆ. 600 ಸೆಂಟಿಮೀಟರ್. 600 ಸೆಂಟಿಮೀಟರ್ ಅಂತಂದರೆ 6 ಮೀಟರ್. ಸೊ ಆಪ್ಷನ್ ಎಲ್ಲಿದೆ ನಿಮಗೆ? ಆಪ್ಷನ್ ನಂಬರ್ 3ರಲ್ಲಿದೆ. ಹೌದಾ? ನೆಕ್ಸ್ಟ್ 59ನೇ ಪ್ರಶ್ನೆಯನ್ನು ನೋಡೋಣ. ಇದು ಸಹ ಹಾಗೆ ಕನ್ವರ್ಷನ್ಗಿರುವಂತಹ ರೀತಿಯಲ್ಲಿರುವಂತಹ ಪ್ರಶ್ನೆ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? 5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ. ಓಕೆ, ಎಷ್ಟು ಕಿಲೋಗ್ರಾಮ್ಗೆ ಅಂತ ಹೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 1 ಕ್ವಿಂಟಾಲ್ ಅಂತಂದರೆ 100 ಕಿಲೋಗ್ರಾಮ್. ಅದೇ ರೀತಿ 5 ಕ್ವಿಂಟಾಲ್ ಅಂತಂದರೆ 500 ಕಿಲೋಗ್ರಾಮ್ ಅನ್ನುವಂಥದ್ದು. ಸೊ ಹಾಗಾದರೆ ಪ್ರಶ್ನೆಗೆ ಈ ಒಂದು 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ? 500 ಕಿಲೋಗ್ರಾಮ್ ಅಥವಾ 500 kg ಅನ್ನುವಂಥದ್ದು. ಓಕೆ, ನೆಕ್ಸ್ಟು ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ನೋಡೋಣ. ಸೊ ಏನಿದೆ? 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ರಯಾಂಗುಲರ್ ನಂಬರ್ ಹೇಳಿದ್ದೆ 5. ಇದು 2ನೇ ಆಪ್ಷನ್ ಸರಿಯಾದ ಉತ್ತರ. ಹಾಗೆ 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವುಗಳನ್ನೆಲ್ಲ ಕೂಡಿಸಬೇಕು ನೀವು. ಹೌದಾ? ಎಡಿಷನ್ ಮಾಡಬೇಕು. ಸೊ ಇದಕ್ಕೆ 27 ಅಂತ ಆಪ್ಷನ್ ರೆಡಿಯಾಗಿತ್ತು, ಉತ್ತರ ಆಗಿತ್ತು. 55ನೇ ಪ್ರಶ್ನೆ ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಆರ್ ಲೋವೆಸ್ಟ್ ಫಾರ್ಮ್ ಆಫ್ ದ ಫ್ರ್ಯಾಕ್ಷನ್ ಅಂತ ಕೇಳಿದರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು 1/2 ಆ್ಯಂಡ್ 1/3 ಅನ್ನುವಂಥದ್ದು. ಹಾಗೆ 58ನೇ ಪ್ರಶ್ನೆ, ಕನ್ವರ್ಟ್ 600 ಸೆಂಟಿಮೀಟರ್ ಇಂಟು ಮೀಟರ್. ಓಕೆ, 6 ಮೀಟರ್. ಆಮೇಲೆ 59ನೇ ಪ್ರಶ್ನೆ, 5 ಕ್ವಿಂಟಾಲ್ ಈಸ್ ಈಕ್ವಲ್ ಟು ಹೌ ಮೆನಿ ಕಿಲೋಗ್ರಾಮ್ಸ್ ಅಂತ ಕೇಳಿದರು. ಸೊ ಇದಕ್ಕೆ 500 kg ಇಸ್ ದಿ ರೈಟ್ ಆನ್ಸರ್. 60ನೇ ಪ್ರಶ್ನೆಯನ್ನು ನೋಡೋಣ. ಸೊ ಗಣಿತಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಕೊನೆಯ ಪ್ರಶ್ನೆ. ಇದರಲ್ಲಿ ಏನು ಕೇಳಿದ್ದಾರೆ? 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಮೊದಲನೇದಾಗಿ 4ರ ಸ್ಥಾನ ಬೆಲೆ ನೋಡೋಣ. ಬಿಡಿ 10 100 ಅಂದರೆ 100ನೇ ಸ್ಥಾನದಲ್ಲಿ 4 ಇದೆ ಅಂತಂದರೆ ಅದರ ಸ್ಥಾನ ಬೆಲೆ 400 ಆಯಿತು. ಆಮೇಲೆ ಮುಖ ಬೆಲೆ ಅಂತ ಕೇಳಿದ್ದಾರೆ. ಮುಖ ಬೆಲೆ ಅಂದರೆ ಸೇಮ್ 4. ಸೊ ಅದರ ವ್ಯತ್ಯಾಸ ಅಂತ ಕೇಳಿದ್ದಾರೆ ಅಂದರೆ ಮೈನಸ್ ಮಾಡಬೇಕು. ಸೊ ಎಷ್ಟು ಬರುತ್ತೆ? 396 ಅನ್ನುವಂಥದ್ದು ಬರ್ತದೆ.
ಸೊ ಹಾಗಾದರೆ ಆಪ್ಷನ್ ನಂಬರ್ ಯಾವುದು ಕರೆಕ್ಟು? 1. ಆಪ್ಷನ್ ನಂಬರ್ 1 396 ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇದನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ನೋಡೋದಾದರೆ ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ, ಪ್ಲೇಸ್ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 4 ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 396. ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 41ನೇ ಪ್ರಶ್ನೆಯಿಂದ 60ನೇ ಪ್ರಶ್ನೆಯವರೆಗೆ ನಾವು ಕೀ ಉತ್ತರಗಳನ್ನು, ಅದು ಹೇಗೆ ವಿತ್ ಎಕ್ಸ್ಪ್ಲನೇಷನ್ ಇರುವಂತಹ ಕೀ ಉತ್ತರಗಳನ್ನ ನಾವು ನೋಡಿದೆವು. ಸೊ ಇಲ್ಲಿವರೆಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಆವಾಗಲೇ ಹೇಳ್ದಂಗೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕವನ್ನು ಮಾರ್ಚ್ 2ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಅದು ಯಾವಾಗ, ಈ ಸದ್ಯಕ್ಕೆ ಈ ವಿಡಿಯೋ ಮಾಡುವಾಗ ಆ ಒಂದು ನೋಟಿಫಿಕೇಷನ್ ಇದೆ. ಸೊ ಇದು ಮುಂದೆ ಹೋಗ್ಬೋದು ಅಥವಾ ಹೋಗದೇ ಇರ್ಬೋದು, ನೀವು ಆಗಾಗ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಆಮೇಲೆ ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ನಾವು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನಾವು, ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾವು ಅದರ ಲಿಂಕನ್ನು ಕೊಡ್ತೇವೆ. ನೀವು ಅದನ್ನು ನೋಡ್ತಾ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ ಮುಖಾಂತರನೇ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ ಆವಾಗಲೇ ಹೇಳ್ದಂಗೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್ ಗ್ರೂಪ್ಗೆ ನೀವು ಸೇರಬೇಕು, ಆ್ಯಡ್ ಆಗಬೇಕು ಅಂತಂದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ, ಓಕೆ, ನಮ್ಮ ವಾಟ್ಸಪ್ ಗುಂಪಿಗೆ ನೀವು ಸೇರ್ಬೋದು. ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.